ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತೀಗ ಮಾರ್ನಿಂಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಫ್ರೆಶ್ ಆಗಿ. ಹಾಗೆ ಫಸ್ಟ್ ಮಾಡುವಂತಹ ಕೆಲಸ ವೆಯ್ಟ್ ಚೆಕ್ ಮಾಡುವಂಥದ್ದು. ಫ್ರೆಶ್ ಅಪ್ ಆಗಿಲ್ಲ ಬಂದೆ. ಈಗ ನಾನು ವೆಯ್ಟ್ ಗೇಯ್ನ್ ಆಗಿದ್ದೇನೆ, ಹಾಗಾಗಿ ನಿಮಗೆ ವೆಯ್ಟನ್ನು ತೋರಿಸ್ತಾ ಇದ್ದೇನೆ. ಯಾಕೆಂದರೆ ಈಗ ಸುಮಾರು ದಿನಗಳಿಂದ ನಾನು ಯಾವುದೇ ಡಯಟನ್ನು ಫಾಲೋ ಮಾಡ್ತಾ ಇಲ್ಲ. ಸ್ವಲ್ಪ ಚೀಟ್ ಮೀಲ್ ಕೂಡ ಮಾಡಿದ್ದೇನೆ, ವೆಯ್ಟ್ ಗೇಯ್ನ್ ಆಗಿದೆ. ಇನ್ನು ನಾನೊಂದು ಚಾಲೆಂಜ್ ಅಂತ ಹೇಳಿ 30 ಡೇಸ್ ಲಾಂಗ್ ಡೇಸ್ ಚಾಲೆಂಜನ್ನು ತಗೊಳ್ಳೋದಿಲ್ಲ. ಯಾಕೆಂದರೆ ಲಾಂಗ್ ಡೇಸಲ್ಲಿ ನಾವು ಚಾಲೆಂಜ್ ಮಾಡಿದರೆ ನಮಗೆ ಅದನ್ನು ಅಷ್ಟು ಸ್ಟ್ರಿಕ್ಟಾಗಿ ಕಂಟಿನ್ಯೂ ಮಾಡಲಿಕ್ಕೆ ಆಗೋದಿಲ್ಲ. ಜಸ್ಟ್ 7 ಡೇಸ್ ಚಾಲೆಂಜನ್ನು ಸ್ಟ್ರಿಕ್ಟಾಗಿ ತಗೊಳ್ತಾ ಇದ್ದೇನೆ. ಯಾಕೆ 30 ಡೇಸ್ ಚಾಲೆಂಜ್ ಆ ಥರ ತಗೊಂಡಿತ್ತು ಅಂತ ಹೇಳಿದರೆ ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಆಗೋದಿಲ್ಲ. ಇಡೆಯಲ್ಲಿ ಏನಾದರೂ ಪ್ರಾಬ್ಲಮ್ ಬರ್ತದೆ, ಬ್ರೇಕ್ ಆಗ್ತದೆ. ಅದಕ್ಕೋಸ್ಕರ ಜಸ್ಟ್ 7 ಡೇಸನ್ನು ಸ್ಟ್ರಿಕ್ಟಾಗಿ ಮಾಡುವ. ಏನೆಲ್ಲ ಮಾಡ್ತೇನೆ ಅನ್ನೋದನ್ನು ತೋರಿಸ್ತೇನೆ ನಾನು. ಈಗ ವೆಯ್ಟ್ ಚೆಕ್ ಮಾಡುವ. ನೋಡಿ, ಮೊಬೈಲ್ ಸೆಟ್ ಮಾಡ್ಕೊಂಡಿದ್ದೇನೆ. ನಿಮಗೆ ಟ್ರೈಪಾಡ್ ಕಾಣಿಸ್ತಾ ಇರ್ಬೋದು. ನಿಲ್ತೇನೆ. ಈಗ ನನ್ನ ವೆಯ್ಟನ್ನು ನೋಡಿ, 69.10 ಆಗಿದೆ. ನಾನು 67ಗೆ ಬಂದಿದ್ದೆ, ಈಗ 69 ಆಗಿದ್ದೇನೆ. ವಾಪಸ್ ಗೇಯ್ನ್ ಆಗಿದ್ದೇನೆ. ಹೇಗೆ ಒಂದು ವಾರದಲ್ಲಿ ನಾವು ಇದನ್ನು ಕಂಟ್ರೋಲ್ ಮಾಡೋದು ಅನ್ನೋದನ್ನು ನಾವು ಒಂದು ವೀಕಲ್ಲಿ ನಾನೀಗ ವಾಪಸ್ 67ಗೆ ಬರಬೇಕು. ಆ ಥರ ಪ್ರಯತ್ನವನ್ನು ಮಾಡಬೇಕು. ಮಾರ್ನಿಂಗ್ ಎಂದಿನಂತೆ ಬಾದಾಮಿ ಮತ್ತು ದ್ರಾಕ್ಷಿ ನೆನೆಸಿಟ್ಟಿರ್ತದೆ. ಇದೊಂದು ನಾನು ಕಂಪಲ್ಸರಿ ತಗೊಳ್ತೇನೆ. ಇದನ್ನು ತಿಂದಾದಮೇಲೆ ಬಿಸಿನೀರು ಕುಡಿತಾ ಇದ್ದೇನೆ. ಬಿಸಿನೀರಿಗೆ ಮೆಂತೆ ಮತ್ತು ಜೀರಿಗೆ ಅದು ಪುಡಿ ಮಾಡಿ ಇಟ್ಕೊಂಡದ್ದು ಉಂಟು. ಹಾಗೆಯೇ ಅದನ್ನು ಬಿಸಿ ನೀರಿಗೆ ಹಾಕ್ಕೊಳ್ಳೋದು. ನೈಟ್ ನೀವು ನೀರಿಗೆ ಹಾಕಿ ನೆನೆಸಿಟ್ಕೊಳ್ಬೋದು, ಆ ರೀತಿ ಆದರೂ ಕುಡಿಬೋದು. ಅಥವಾ ಬಿಸಿ ನೀರನ್ನು ಬೆಳಿಗ್ಗೆ ಒಂದು ಚಮಚ, ಒಂದು 1/4 ಚಮಚದಷ್ಟು ಪುಡಿಯನ್ನು ಗ್ಲಾಸಿಗೆ ಹಾಕ್ಕೊಳ್ಳೋದು. ಅದಕ್ಕೆ ಬಿಸಿ ಬಿಸಿ ನೀರನ್ನು ಹಾಕ್ಕೊಳ್ಳೋದು. ಒಂದು 5 ನಿಮಿಷ ಇಟ್ಟರೆ ಅದು ಸ್ವಲ್ಪ ತಣ್ಣಗಾಗುವಷ್ಟೊತ್ತಿಗೆ ನಮಗೆ ಮತ್ತೆ ಕುಡಿಬೋದು. ಮೆಂತೆ ತುಂಬಾ ಒಳ್ಳೆಯದು. ಈ ವಿಂಟರಲ್ಲಿ ಈ ಒಂದು ಡ್ರಿಂಕ್ ಹೇಗೆ ಮಾಡೋದು ಅಂತೇಳಿ ವೀಡಿಯೋಸ್ ನಾನು ಹಾಕಿದ್ದೇನೆ, ಅದನ್ನು ನೋಡ್ಕೊಳ್ಳಿ. ಆ ಡ್ರಿಂಕನ್ನು ನಾನು ಡೈಲಿ ಕುಡಿತಾ ಇದ್ದೇನೆ. ಮೆಂತೆ ಮತ್ತು ಜೀರಿಗೆ ಹಾಕಿದಂತಹ ನೀರು ಈ ರೀತಿ ಕುಡಿಯೋದ್ರಿಂದ ಎಂತ ಗೊತ್ತಾ, ಈ ಚಳಿಗಾಲದಲ್ಲಿ ಈ ಥರ ಬಿಸಿ ಬಿಸಿ ನೀರು ಕುಡಿದ್ರೆ ತುಂಬಾ ಒಳ್ಳೆಯದು. ಗಂಟಲು ಕಟ್ಟಿದಾಗ ಆಗ್ತದೆ, ಕಫ ಕಟ್ಟಿದಾಗೆ, ಕೆಮ್ಮು ಬರ್ತದೆ, ಒಣ ಕೆಮ್ಮು. ಈಗ ನನಗೆ ಮೊನ್ನೆಯಿಂದ ಜೋರು ಕೆಮ್ಮು ಉಂಟು. ಒಂದು ಜೊತೆ ಕೆಮ್ಮು, ಕೆಲವೊಮ್ಮೆ ಡಸ್ಟಿಗೆ ಅಲರ್ಜಿ ಆಗ್ತದೆ. ವಿಂಟರಲ್ಲಿ ಎಲ್ಲ ಆ ಥರ ಅಲರ್ಜಿ, ಕೆಮ್ಮು ಎಲ್ಲ ಬರೋದು ಜಾಸ್ತಿ. ಸೊ ನೀವು ಬಿಸಿ ಬಿಸಿ ಎಲ್ಲ ಕುಡಿಬೇಕು. ಬಿಸಿ ಬಿಸಿ ನೀರು ಎಲ್ಲ ಬಿಸಿ ಬಿಸಿಯೇ ನಾವು ಚಳಿಗಾಲದಲ್ಲಿ ಕುಡಿದ್ರೆ ತುಂಬಾ ಒಳ್ಳೆಯದು. ಬಿಸಿ ನೀರೆಲ್ಲ ಕುಡ್ದಾದ್ಮೇಲೆ ನಾನು ವರ್ಕೌಟ್ ಮಾಡ್ತಿದ್ದೇನೆ. ಮಾರ್ನಿಂಗ್ ವರ್ಕೌಟ್ ನಿಮಗೆ ಕೂಡ ತೋರಿಸುವ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ಹಾಕ್ತೇನೆ. ಇಲ್ಲಿ ಬೆಲ್ಲಿ ಫ್ಯಾಟ್ ಎಕ್ಸಸೈಸನ್ನು ಮಾಡ್ತೇನೆ. ಹಾಗೆ ಟೋಟಲಿ ನಾನು ವರ್ಕೌಟ್ ಕೂಡ ತುಂಬ ದಿನದಿಂದ ಮಾಡಿರಲಿಲ್ಲ. ಅದಕ್ಕೋಸ್ಕರ ಒಂದು ಬೆಲ್ಲಿ ಫ್ಯಾಟ್, ಟೋಟಲ್ ಬಾಡಿ ಫ್ಯಾಟ್ ಹೋಗುವಂತಹ ಎಕ್ಸಸೈಸ್, ಹಾಗೆ ಶೋಲ್ಡರ್ ಎಕ್ಸಸೈಸ್, ಹಾಗೆ ನಿಮಗೆ ಏನು ಹೇಳ್ತೇವೆ ನಾವು, ತುಂಬ ಚೆಸ್ಟೆಲ್ಲ ಜಾಸ್ತಿ ಇದ್ದವರಿಗೆ, ತುಂಬ ಸ್ಯಾಗಿ ಇರುವವರಿಗೆ, ಅಂಥವರಿಗೆ ಕೂಡ ನಾನು ಇದರಲ್ಲಿ ಕೆಲವು ಎಕ್ಸಸೈಸ್, ಸ್ಯಾಗಿ ಬ್ರೆಸ್ಟ್ ಇರುವವರಿಗೆ ಕೂಡ ಕೆಲವು ಎಕ್ಸಸೈಸನ್ನು ಇದರಲ್ಲಿ ಆ್ಯಡ್ ಮಾಡಿದ್ದೇನೆ. ನೋಡ್ಕೊಳ್ಬೋದು ನೀವು. ನಾನು ಒಂದು 10 ಮಾಡುವಷ್ಟು ಅಷ್ಟೊತ್ತು ಮಾಡ್ತೇನೆ. ನಾನು 40 ಕೌಂಟ್ ಕೊಟ್ಟಿದ್ದೇನೆ ಎಲ್ಲದಕ್ಕೆ ಸಹ. ಅಷ್ಟು ಹೊತ್ತು ತೋರಿಸೋದಿಲ್ಲ, ವಿಡಿಯೋ ಲಾಂಗ್ ಆಗ್ತದಲ್ವ, ಅದಕ್ಕೋಸ್ಕರ ಸ್ವಲ್ಪ ಸ್ಕಿಪ್ ಮಾಡ್ತೇನೆ. ಒಂದು 10 ಕೌಂಟ್ ಆಗುವಷ್ಟು ತೋರಿಸ್ತೇನೆ. ನಾನು ಇವತ್ತಂತೂ ತುಂಬ ಸ್ಲೋ ಮಾಡಿದ್ದು, ಯಾಕೆಂದರೆ 1 ವಾರ ಆಯಿತು ಎಂತ ಸಹ ನಾನು ಎಕ್ಸಸೈಸ್ ಎಲ್ಲ ಮಾಡಿರಲಿಲ್ಲ. ಹಾಗೆ ಇವತ್ತು ಮಾಡುವಾಗ ಬಾಡಿ ಬೆಂಡಿಂಗ್ ಕೂಡ ತುಂಬಾ ಸ್ಲೋ. ನನಗೆ ಇವತ್ತು ಮಾಡಲಿಕ್ಕೆ ಅಷ್ಟು ಯಾವಾಗಲಿನಷ್ಟು ಗ್ರಿಪ್ ಆಗಲಿ, ಜೋಶ್ ಆಗಿ ಇರಲಿಲ್ಲ. ಮತ್ತು ಹೆಲ್ತ್ ಕೂಡ ಅಷ್ಟೇನು ಚೆನ್ನಾಗಿಲ್ಲ. ಸ್ವಲ್ಪ ಶೀತ, ಕೆಮ್ಮು, ಗಂಟಲು ನೋವು, ಕೆಮ್ಮು ಎಲ್ಲ ಇದೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ಮಾಡಿದೆ.
ಮಾರ್ನಿಂಗ್ ವರ್ಕೌಟ್ ಆದ ನಂತರ ನೆಕ್ಸ್ಟು ನಾನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾ ಇದ್ದೇನೆ. ಇದು ಮೊದಲಿನ ರಾತ್ರಿ ನಾನು ಇಟ್ಕೊಂಡಿದ್ದೆ, ಆ ಕ್ಲಿಪ್ಪನ್ನು ನಿಮಗೆ ತೋರಿಸ್ಕೊಳ್ತಾ ಇದ್ದೇನೆ. ಇಲ್ಲಿ ಒಂದು 3/4 ಕಪ್ಪಷ್ಟು ಉದ್ದಿನಬೇಳೆ, ಅಷ್ಟೇ ಕಡಲೆಬೇಳೆಯನ್ನು ಕೂಡ ಹಾಕ್ಕೊಂಡಿದ್ದೇನೆ. ಹಾಗೆ ಒಂದು ಚಮಚ ಮೆಂತೆಕಾಳನ್ನು ಹಾಕ್ಕೊಂಡಿದ್ದೇನೆ. ಇದಕ್ಕೊಂದು 4 ಮೆಣಸನ್ನು ಹಾಕ್ಕೊಳ್ಬೋದು. ಇಲ್ಲಿ ಒಂದು 2 ಕೆಂಪು ಮೆಣಸನ್ನು ಹಾಕ್ಕೊಂಡಿದ್ದೇನೆ ನಾನು. ಇದನ್ನು ಚೆನ್ನಾಗಿ ತೊಳೆದು ನೆನೆಸ್ಕೊಳ್ಬೇಕು. ಹಾಗೆ ಈಗ ನೀವು ಅರ್ಧ ಕಪ್ ಉದ್ದಿನ ಬೇಳೆ ತಗೊಂಡ್ರೆ 1 ಕಪ್ ಅಕ್ಕಿ ತಗೊಳ್ಳೋದು. ಹಾಗೆ ಇಲ್ಲಿ ಅರ್ಧ ಕಪ್ ಉದ್ದಿನ ಬೇಳೆ, ಅರ್ಧ ಕಪ್ ಕಡಲೆಬೇಳೆ, 1 ಚಮಚ ಮೆಂತೆ, ಹಾಗೆ ಒಂದು ಸ್ವಲ್ಪ ಮೆಣಸು, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಳ್ಬೋದು. ಹಾಗೆ 1 ಕಪ್ಪಷ್ಟು ಅಕ್ಕಿಯನ್ನು ತಗೊಂಡಿದ್ದೇನೆ. ಇದನ್ನು ನೆನೆಸಿ ಇಟ್ಟಿದ್ದೇನೆ. ರಾತ್ರಿ ನೆನೆಸಿಟ್ರೆ ಮಾರ್ನಿಂಗ್ ಇನ್ಸ್ಟಂಟಾಗಿ ಈ ದೋಸೆಯನ್ನು ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರ್ತದೆ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಮಾರ್ನಿಂಗ್ ಈ ರೀತಿಯಾದಂತಹ ಕಾರ್ಬೋಹೈಡ್ರೇಟು, ಪ್ರೋಟೀನ್ ಎಲ್ಲವೂ ಇರುವಂತಹ ಒಂದು ದೋಸೆಯನ್ನು ತಿಂದರೆ ನಮಗೆ ಒಂದು ಮಧ್ಯಾಹ್ನವರೆಗೆ ಹಸಿವೆ ಕೂಡ ಆಗೋದಿಲ್ಲ. ನೋಡಿ, ಈಗ ಬೆಳಿಗ್ಗೆ ಇದು ನೆಂದಿದೆ. ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಮೊದಲಿಗೆ ನಾವು ಇದರಲ್ಲಿದ್ದ ನೀರನ್ನೆಲ್ಲ ಮೊದಲಿಗೆ ನಾವು ನೆನೆಸಿಕೊಂಡಂತಹ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಏನಿದೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳುವ. ಆಮೇಲೆ ಇದು ಜೊತೆಗೆ ಅಕ್ಕಿ ಕೂಡ, ಎಲ್ಲವೂ ಕೂಡ ಒಟ್ಟಿಗೆ ರುಬ್ಕೊಳ್ಳೋದು. ಆದರೆ ರುಬ್ಬುವಾಗ ಮಾತ್ರ ತುಂಬ ನುಣ್ಣಗೆ ರುಬ್ಬೋದು ಬೇಡ, ಒಂದು ಸ್ವಲ್ಪ ತರಿ ಇದ್ದರೆ ತುಂಬಾ ಚೆನ್ನಾಗಿ ಬರ್ತದೆ. ಇದನ್ನು ಅಡೆ ದೋಸೆ ಅಂತ ಹೇಳಿ ಕೂಡ ನಾವು ಕರಿತೇವೆ ಕಡೆ ಎಲ್ಲ. ಹಾಗಾಗಿ ತುಂಬಾ ಒಂದು ಸಾಂಪ್ರದಾಯಿಕ ರೀತಿಯಲ್ಲಿ ಮಾಡುವಂತಹ ದೋಸೆ ಅಂತ ಹೇಳ್ಬೋದು. ಇದಕ್ಕೆ ಸ್ವಲ್ಪ ಮೆಣಸು ಹಾಕ್ಕೊಂಡಿದ್ದೇನೆ. ಹಾಗೆ ಜೊತೆಗೆ ತೆಂಗಿನಕಾಯಿ ತುರಿ 1 ಕಪ್ಪಷ್ಟು ಹಾಕ್ಕೊಂಡಿದ್ದೇನೆ. ತುಂಬಾ ರುಚಿಯಾಗ್ತದೆ ಈ ದೋಸೆ. ಹಾಗೆ ಸ್ವಲ್ಪ ಕರಿಬೇವು, ಅದರ ಜೊತೆಗೆ ಒಂದು ಸಣ್ಣ ತುಂಡು ಶುಂಠಿ ಕೂಡ ಹಾಕ್ಕೊಂಡಿದ್ದೇನೆ. ಒಂದು ಈರುಳ್ಳಿ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ದೋಸೆಯ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿ ಬರ್ತದೆ. ಶುಂಠಿ ಇವೆಷ್ಟನ್ನು ಹಾಕಿ ರುಚಿಗೆ ಎಷ್ಟು ಬೇಕು ಉಪ್ಪು, ಸ್ವಲ್ಪ ಹಳದಿ ಪೌಡರ್, ಹಾಗೆ ಒಂದು 1/4 ಚಮಚದಷ್ಟು ಜೀರಿಗೆ ಎಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದು. ತುಂಬ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಡಿ. ಒಂದು ಕೈಯಲ್ಲಿ ಮುಟ್ಟುವಾಗ ಒಂದು ಸ್ವಲ್ಪ ತರಿ ಇರಬೇಕು. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಳ್ಳೋದು. ಈಗ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರುವ. ಗ್ರೈಂಡ್ ಮಾಡಿ ಆಯಿತು ನೋಡಿ. ಇದನ್ನು ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ಳುವ. ನೆನೆಸೋದು ಏನೂ ಇಲ್ಲ, ಹಾಗೇ ಮಾಡ್ಕೊಳ್ಳೋದು. ಒಂದು ಸ್ವಲ್ಪ ನೀರು ಹಾಕಿ ಹಿಟ್ಟಿನ ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡೋದು ಅಷ್ಟೇ. ಸಾಧಾರಣ ಉದ್ದಿನ ದೋಸೆ ಹಿಟ್ಟು ಹೇಗೆ ಇರ್ತದೆ ಅದೇ ರೀತಿ ಮಾಡಿದರೆ ಆಯಿತು. ಇನ್ನು ಕಾವಲಿ ಇಡೋದು, ದೋಸೆ ಮಾಡೋದೇ. ಈ ಒಂದು ಬ್ರೇಕ್ಫಾಸ್ಟ್ ತುಂಬಾ ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡಿ, ಮಿಸ್ ಮಾಡದೆ ಟ್ರೈ ಮಾಡಿ. ದೋಸೆ ಮಾಡುವ ಕಾವಲಿ ಬಿಸಿಯಾಗಿದೆ. ಈ ಒಂದು ಹೊಸ ಕಾವಲಿ ತಗೊಂಡಿದ್ದೇನೆ, ಇಂಡಸ್ ವ್ಯಾಲಿ ಅವರದ್ದು. ತುಂಬಾ ಚೆನ್ನಾಗಿದೆ. ದೋಸೆ ಏಳ್ತದೆ ಚೆನ್ನಾಗಿ. ದೋಸೆ ಮಾಡಲಿಕ್ಕೆ ಕೂಡ ಖುಷಿಯಾಗುತ್ತೆ. ನೋಡಿ, ಸ್ವಲ್ಪ ದೊಡ್ಡ ದೋಸೆನೇ ಮಾಡುವ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೇನೆ. ಒಂದು ದೋಸೆ ಆದರೆ ಸಾಕು, ಹೊಟ್ಟೆ ಫುಲ್ಲಾಗುತ್ತೆ. ನೋಡಿ ಎಷ್ಟು ಚಂದ ಬರ್ತಾ ಇದೆ ದೋಸೆ ಅಂಥೇಳಿ. ತುಂಬ ದೊಡ್ಡ ದೋಸೆ ಇದು. ನಾನು ದೊಡ್ಡ ದೋಸೆ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಗ್ಯಾಸಲ್ಲಿ ಸೈಡಿಗೆಲ್ಲ ಬೆಂಕಿ ಸಾಕಾಗೋದಿಲ್ಲ ಕೆಲವೊಮ್ಮೆ ಅಷ್ಟೇ. ನೋಡಲಿಕ್ಕೆ ಚೆಂದ ಕಾಣ್ತದೆ ದೊಡ್ಡ ದೋಸೆ ಮಾಡಿಕೊಂಡು. ತಿನ್ನಲಿಕ್ಕೆ ಕೂಡ ಅದು ಸೈಡ್ ಒಂದು ಸಣ್ಣ ಉರಿಯಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಬೇಕಾಗ್ತದೆ, ಕ್ರಿಸ್ಪಿಯಾಗಿ ಬರ್ತದೆ. ಸ್ವಲ್ಪ ತುಪ್ಪ ಹಾಕ್ಕೊಳ್ಳುವ. ಇದು ತುಂಬ ದೊಡ್ಡ ಕಾವಲಿ ತುಂಬಾ ಚೆಂದ ಆಗ್ತದೆ. ಇದರಲ್ಲಿ ಉದ್ದಿನ ದೋಸೆ ಇರ್ಬೋದು, ಯಾವುದೇ ದೋಸೆಗಳನ್ನು ಮಾಡ್ಕೊಳ್ಬೋದು. ತುಂಬ ಚೆಂದ ಬರ್ತದೆ. 1200 ಏನೋ ಇದೆ ಈ ಕಾವಲಿಗೆ. ಆದರೆ ಇದು ವರ್ತ್ ಅಂತ ಹೇಳ್ಬೋದು. ನನ್ನ ಒಂದು ಮುಚ್ಚುವಂತಹ ಇದೆ ಅಲ್ವಾ, ಇದಕ್ಕೆ ಸಾಕಾಗೋದಿಲ್ಲ. ದೋಸೆ ದೊಡ್ಡದಾಗಿದೆ, ಅದಕ್ಕೆ ನಾನು ಮುಚ್ಚಲಿಲ್ಲ. ನೋಡಿ, ಅದು ಸೈಜ್ ಕರೆಕ್ಟ್ ಆಗ್ತಾ ಇಲ್ಲ ಮುಚ್ಚಲಿಕ್ಕೆ. ಇದು ಮುಚ್ಚುವಂಥದ್ದು ಸಣ್ಣದಿದೆ, ಕಾವಲಿ ದೊಡ್ಡ ಇದೆ. ದೊಡ್ಡ ಬಟ್ಟಲೇ ಮುಚ್ಚಬೇಕಷ್ಟೇ ಇದಕ್ಕೆ. ಈಗ ದೋಸೆ ನೋಡಿ ಬಂತು ಕ್ರಿಸ್ಪಿಯಾಗಿ, ಮಸಾಲೆ ದೋಸೆ ಥರ ತುಂಬಾ ಚೆನ್ನಾಗಿರ್ತದೆ. ಇದನ್ನು ಈಗ ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ಳುವ. ಇನ್ನೊಂದು ಸಣ್ಣ ದೋಸೆ ಮಾಡಿಕೊಂಡೆ, ಅಷ್ಟು ದೊಡ್ಡ ದೋಸೆ ಮಾಡಿಕೊಳ್ಳಿಲ್ಲ. ತುಂಬಾ ಚೆನ್ನಾಗಿ ಬಂದಿದೆ. ಕಾವಲಿಗೆ ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್, ಇದು ನಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್